ನಮಸ್ಕಾರ ಅಣ್ಣ. ನಮಸ್ಕಾರ ರೀ. ನಿಮ್ಮ ಪರಿಚಯ ಹೇಳ್ರಿ. ನಾವು ಆಸಂಗಪ್ಪ ನಿಂಗಪ್ಪ ನಕ್ಕರ್ಗುಂದಿ ಅಂತ ಹೇಳ್ರಿ. ನಾವು ಕಟಗಿನಹಳ್ಳಿ ಗ್ರಾಮದವರು. ಇಲ್ಲೇ ಪರುತಿ ಸೀಮೆ ಒಳಗೆ ಶ್ರೀಶೈಲಪ್ಪ ಬೆಕ್ನಾಳ್ ಅಂತೇಳಿ ಗುಳದವರು ಅವ್ರದ ತೋಟ ಮಾಡ್ಕೊಂಡು ನಾವೇನೈತಿ ಅದನ್ನ ಕೃಷಿ ಮಾಡ್ಕೊಂತ ಹೊಂಟಿವ್ರಿ. ಇದು ಯಾವ ನಿಂಬೆ ಗಿಡ ರೀ ಸರ್? ಯಾವ ತಳಿ ಆದ್ರಿ? ಇದು ಜವಾರಿ ಅಂತ ಹೇಳ್ತಾರ್ರಿ. ತಳಿ ಈಗ ಒಂದು ತಳಿಗ್ ಬರ್ತಿಲ್ಲ. ಈಗ ಒಂದು 50 ವರ್ಷದ ಮೇಲ್ಪಟ್ಟಿನ ಮರ ಅದರಿ ಇದು. 50 ವರ್ಷ ಅಂದ್ರೆ ತಳಿ ಎಲ್ಲಿ ಗೊತ್ತಿರ? ನಮಗೆ ಗೊತ್ತಿಲ್ಲದ್ದು. ಇದ್ರದ್ದು ಏನ್ ವಿಶೇಷ ರೀ? ಈಗಂತಿ ಸಾಕಷ್ಟು ಕಾಯಿ ಬಿಡ್ತದ್ರಿ. ವರ್ಷಾಂಗಟ್ಲಿ ನಮ್ಗೆ ತಿನ್ನಾಕ ಅದಕ್ಕ ಅನುಕೂಲ ನಡೆದತಿ. ಸಾವುಕಾರ ಬಂದಾಗ ಇರ್ತದ್ರಿ, ವರ್ಷ ಪೂರ್ತಿ ಕಾಯಿ ಇರ್ತದ್ರಿ. ನಮ್ಮ ಸಾವುಕಾರ ಬಂದಾಗ ಅವರು ಒಯ್ತಾರ್ರಿ, ನಾವು ಯೂಸ್ ಮಾಡ್ತೀವಿ. ಯಾರ ಬಂದ್ರು 1-2 ಹಿಡ್ಕೊಂಡ್ ಅವರು ಒಯ್ತಾರ. ಒಂದೇ ಮರ ಅದ. ನಾನು ಅದರಿಂದ ಹೆಚ್ಚಿಗೆ ಬೆಳಿಬೇಕು, ಇದು ಕಾಯಿ ಸಾಕಷ್ಟು ಬಿಡ್ತದ ಅಂತೇಳಿ ಇದ್ರ ತಳಿ ಆಗಿ ರೆಡಿ ಮಾಡೀನ್ರಿ. ಆಗಿ ರೆಡಿ ಮಾಡ್ರಿ. 50 ವರ್ಷದ ಮರ ರೀ. ಹ್ಞೂ ರೀ. ಈಗ ಬೇರೆ ಯಾರಿಗಾದ್ರೂ ಆಗಿ ಬೇಕಾದ್ರೆ ಮಾಡ್ಕೊಡ್ತೀವಿ? ರೆಡಿ ಮಾಡಿಕೊಡ್ತೇನೆ ರೀ. ರೆಡಿ ಮಾಡ್ಕೊಡ್ತೀನಿ. ಓಕೆ ರೀ. ಓಕೆ ಸರ್. ಎಷ್ಟು ಕಾಯಿ ಬಿಟ್ಟದ್ ನೋಡ್ರಿ. ಹ್ಞೂ ರೀ, ಕಾಯಿ ಸಿಕ್ಕಾಬಿಟ್ಟು ಬಿಟ್ಟತ್ರಿ. ಈ ಒಟ್ಟ ವರ್ಷ ಪೂರ್ತಿ ಇರ್ತದ್ರಿ, ಮಳೆಗಾಲ ಚಳಿಗಾಲ? ಹಾ ಇರ್ತದ್ರಿ. ಯಾವಾಗ್ರ ಅಕಸ್ಮಾತ್ ಬಿಸಿಲು ಜಾಸ್ತಿ ಆದಾಗ ಒಂದ ಕಾಯಿ ನಿಲ್ಲಗಿಲ್ಲ, ಆಗ 1 ತಿಂಗಳು 2 ತಿಂಗಳು ಕಡಿಮೆ ಆಗ್ತದ, ಮತ್ತೆ ಸಾಕಷ್ಟು ಬರ್ತದ್ರಿ. ಗೊಂಚಲ್ ಬಂದದ್ರಿ? ಬರ್ತದ್ರಿ.